ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಹಿಂಗ್ ನೋಡ್ತಾ ಇದ್ದೀರಾ? ಅದೆಲ್ಲ ಏನ್ ಬೇಡ, ಈಗ ತಾನೇ ಬಂದಿದ್ದೀರಲ್ಲ, ಪಕ್ಕದಲ್ಲಿ ಹೋಟ್ಲಿದೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ತಂದ್ಕೊಡ್ತಾರೆ. ಆ ಹೋಟೆಲಲ್ಲಿ ತಿಂದುನೆ ನಿಮ್ಮ ಆರೋಗ್ಯನ ಈ ರೀತಿ ಹಾಳು ಮಾಡ್ಕೊಂಡಿರೋದು ನೀವು. ಹೌದಪ್ಪ, ನಿಮ್ಗೇನ್ ಇಷ್ಟ ಇದೆಯೋ ಹೇಳಿ, ಅಮ್ಮನೇ ಅಡ್ಗೆ ಮಾಡ್ಕೊಂಡು ಕೊಡ್ತಾರೆ. ಅವ್ರಿಗೇನ್ ಇಷ್ಟ ಅಂತ ಅವ್ರೇನೆ ಹೇಳೋದು, ನಾನೇ ಹೇಳ್ತೀನಿ ಕೇಳಿಸ್ಕೊ. ಇವ್ರಿಗೆ ಉಪ್ಸಾರು ಮುದ್ದೆ ಅಂದ್ರೆ ಪಂಚ ಪ್ರಾಣ. ಅದು ಅಲ್ದೆ ಇವ್ರಿಗೆ ಜ್ವರ ಬೇರೆ ಬಂದಿದೆಯಲ್ಲ, ಬಾಯಿಗೆ ಹುಳಿ ಖಾರವಾಗಿ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇರತ್ತೆ. ಆದ್ರೆ ರೇಷನ್ ಇಲ್ಲಿ. ಅಯ್ಯೋ ನನ್ ಗೊತ್ತು ಬಿಡ್ರಿ, ಭತ್ತ ದಾರಿಲಿ ರಾಗಿ ಹಿಟ್ಟು, ಸೊಪ್ಪು, ಹೆಸರು ಕಾಳು, ಬೆಳ್ಳುಳ್ಳಿ ಎಲ್ಲ ತಗೊಂಡ್ ಬಂದಿದೀನಿ. ಅದು ಅಲ್ದ ಅತ್ತೆ, ಚಟ್ನಿ ಪುಡಿ, ಉಪ್ಪಿನಕಾಯಿ, ಇನ್ನೂ ಏನೇನೋ ಕೊಟ್ಕಳಿಸಿದ್ದಾರೆ, ಹಪ್ಳನೂ ಕೊಟ್ಕಳಿಸಿದ್ದಾರೆ ನಿಮ್ಗೆ ಇಷ್ಟ ಅಂತ. ಹೌದು, ಅಮ್ಮ ಹೇಗಿದ್ದಾರೆ? ಅಯ್ಯೋ ನಿಮ್ಮ ಅಮ್ಮನ್ಗೇನ್ರಿ, ವಾಕಿಂಗು ಗೀಕಿಂಗು ಅಂತ ಮಾಡ್ಕೊಂಡು ಸ್ಟ್ರಾಂಗ್ ಆಗಿದ್ದಾರೆ ನಮ್ಮತ್ತೆ. ಏನು? ಏನು ವಾಕಿಂಗ್ ಹೋಗ್ತಾ ಇದ್ದಾರಾ? ಅದೇನ್ರಿ ವಾಕಿಂಗ್ ಹೋಗ್ತಿದಾರೆ ಅಂತ ತಾನೇ ನಾನು ಹೇಳ್ದೆ, ಏನ್ ಬಾಕ್ಸಿಂಗ್ ಮಾಡ್ತಾರಂತ ಏನಾರ ಹೇಳದ್ನಾ? ಅದಕ್ಕೆ ಯಾಕೆ ಹಿಂಗ್ ಶಾಕ್ ಆಗ್ತಿದ್ದೀರಲ್ಲ? ಆದ್ರೂ ಅದು ಸರಿ, ನೀನ್ ಹೋಗಿ ಅಡುಗೆ ಮಾಡು. ಸರಿ. ಲೇ ಗಹನ, ಯಾಕಂದ ಸುಮ್ಮನೆ ಹೇಳ್ತಾ ಇದೀಯ ನೀನು? ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ಹೇ ಭಾರ್ಗವಿ, ನೀನ್ ಅವಳಿಗೆ ಸಮಾಧಾನ ಮಾಡೋದು ಬಿಟ್ಬಿಟ್ಟು ನೀನೇ ಮುಖ ಸಪ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಅವ್ರು ಸೈನ್ ಮಾಡಲ್ಲ ಅಂತ ಹೇಳ್ಬಿಟ್ರಲ್ಲ ಅತ್ತೆ, ಮತ್ತಿನ್ನೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಈ ಮನೇಲಿ ಯಾರು ಸಂತೋಷವಾಗಿರ್ಬಾರ್ದು, ಯಾರಿಗೂ ಒಳ್ಳೇದು ಆಗ್ಬಾರ್ದು. 3 ಹೊತ್ತು ಬರೀ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಪ್ರಾಬ್ಲಮ್ಮಾ? ಯಾರಿಗ್ ಪ್ರಾಬ್ಲಮ್ಮು? ಏನ್ ಪ್ರಾಬ್ಲಮ್ಮು? ಎಲ್ ಪ್ರಾಬ್ಲಮ್? ಇನ್ನೆಲ್ ಪ್ರಾಬ್ಲಮು? ಇಲ್ಲೇ ಪ್ರಾಬ್ಲಮು, ನಮಗೆ ಪ್ರಾಬ್ಲಮು. ಅವ್ರ ಕಾಲೇಜ್ಗೆ ಹೋಗಕ್ ಪ್ರಾಬ್ಲಮು, ಇವಳು ಕಾಲೇಜ್ಗೆ ಹೋಗಕ್ ಪ್ರಾಬ್ಲಮು, ಇವಳು ಆಫೀಸ್ಗೆ ಹೋಗಕ್ ಪ್ರಾಬ್ಲಮು, ಇವರು ವಾಕಿಂಗ್ ಹೋಗಕ್ ಪ್ರಾಬ್ಲಮು, ನನಗೆ ಕುಟ್ಟಿ ಪುಡಿ ಮಾಡಕ್ ಪ್ರಾಬ್ಲಮು. ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಯಾಕಂದ ಅಂತ ಇದ್ಯಾ? ನಮ್ ಕಷ್ಟನ ನಾವೇ ಸರಿ ಮಾಡ್ಕೋಬೇಕು, ಅದೆಲ್ಲ ಬೇರೆಯವ್ರಿಗೆ ಅರ್ಥ ಆಗ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಕಂದ. ಅಕ್ಕ, ಯಾಕೆ ಹಂಗೆ ಹೇಳ್ತಿದ್ದೀರಾ? ನಿಮ್ಮ ಪ್ರಾಬ್ಲಮ್ ಬೇರೆ, ನಮ್ಮ ಪ್ರಾಬ್ಲಮ್ ಬೇರೆನಾ? ಕಷ್ಟ ಬಂತು ಅಂದ ತಕ್ಷಣ ಅದನ್ನ ಹತ್ಕೊಂಡೇ ಸಾಲ್ವ್ ಮಾಡಬೇಕು ಅಂತ ಏನೂ ಇಲ್ಲ ಅಕ್ಕ. ಹೇಗಾದ್ರೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಷ್ಟೇ. ಅದನ್ನೇ ನಗ್ನಗ್ತಾ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡ್ಬೇಕು ಅಂತ ಯಾವ್ದಾದ್ರೂ ದಾರಿ ಹುಡುಕ್ತಾ ಇರ್ಬೇಕಾದ್ರೇನೆ ಮುಂದೆ ಹೆಜ್ಜೆ ಇಡೋಕಾಗ್ದೇ ಇರೋ ತರ ತಡೆಗೋಡೆನೆ ಕಟ್ಬಿಟ್ಟಿದ್ದಾರೆ ಜನನಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಅಲ್ಲ ಇವಾಗ ಆಗ್ಬಾರ್ದು ಏನಾಗೋಯ್ತಂಥದ್ದು? ಯಾರಾದರೂ ಏನಾದರೂ ಹೇಳಿ, ನೀವು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಅಲ್ಲ ಜನನಿ, ನೀನಾದರೂ ಏನಾಯ್ತು ಅಂತ ಹೇಳು. ಇದು ಟೂರ್ನಮೆಂಟ್ ಅಪ್ಲಿಕೇಶನ್ ಫಾರ್ಮ್. ಇದರಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಆಗಬೇಕು. ಇವರ ಅಪ್ಪ ಎಲ್ಲಿ? ಎಲ್ಲಿ ಮಾಡ್ಬೇಕಂತೆ? ಇಲ್ಲಿ ಇದೇನಿದು? ಕರಾಟೆ ಗಿರಾಟೆ ಎಲ್ಲ ಫೋಟೋ ಹಾಕ್ಬಿಟ್ಟಿದ್ದಾರೆ. ನಾನೆಲ್ಲ ಹಂಗೆ ಹೇಳಿದೆ, ಕೋಚಿಂಗ್ ಕ್ಲಾಸ್ ಹೋಗೋಣ, ನಾಳೆ ಕಾಲೇಜ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಏನಿಲ್ಲ ನನ್ನ ಮಗಳು, ಅಲ್ಲ ನನ್ನ ಮಗಳು, ಎಲ್ಲಿಗೂ ಹೋಗ್ಬಾರ್ದು ಅಷ್ಟೇ. ಅಮ್ಮ ಕಾಲೇಜ್ಗೆ ಹೋಗ್ಬೇಡ ಅಂತ ಅಂದ್ರ? ನಿಜನಮ್ಮ? ಹೇಳಮ್ಮ ಹೇಳಮ್ಮ. ಗಹನ, ಇವಾಗಷ್ಟೇ ಹೇಳ್ದೆ ಅಲ್ವಾ, ಎಲ್ಲದಕ್ಕೂ ಅಳೋದೊಂದು ಸೊಲ್ಯೂಷನ್ ಅಲ್ಲ ಅಮ್ಮ. ನಮ್ಮನೇಲಿರೋರ್ ಕಾಟ ಸಾಲ್ದು ಅಂತ ಈಗ ಯಾರೋ ಅವ್ನ್ MLA ಮಗ ಅಂತೆ, ಅವನ್ ಕಾಟ ಬೇರೆ ಶುರುವಾಗಿದೆ. ಎಲ್ಲೋ ನಮ್ ಕರ್ಮ. ಅವನ್ಗೆ ಯಾವನ್ಗೋ ಎದುರ್ಕೊಂಡು ಗಹನ ಯಾಕೆ ಕಾಲೇಜ್ಗೆ ಹೋಗ್ಬಾರ್ದು? ಹೌದು ಗಹನ, ನೀನ್ ಧೈರ್ಯವಾಗಿ ಕಾಲೇಜ್ಗೆ ಹೋಗು. ಅದೇನಾಗುತ್ತೋ ನೋಡೇ ಬಿಡೋಣ. ಅಯ್ಯೋ, ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವ್ರು ಬಿಡ್ತಾರಾ ಜನನಿ? ಅಮ್ಮ, ನನ್ ಕರಾಟೆ ಕ್ಲಾಸಿಗೆ ಇನ್ನೊಬ್ರು ಸ್ಪೆಷಲ್ ಕೋಚ್ ಬೇರೆ ಬರ್ತಿದಾರಮ್ಮ.